ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ನಮ್ಮ ಧರ್ಮದೇವತೆಗಳು ಮತ್ತು ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ, ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡೆಯವರಾಗಿ ಇಲ್ಲಿ ಬರಲಿಲ್ಲ. ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು, ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ಬಹಳ ಜನ ಬಂದಿದ್ರು ಒಳಗೆ, ಬೀಡ್ನೊಳಗೆ 500 ಜನ 1000 ಜನ ಒಳಗೆ ಬಂದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂದಿತ್ತು. 1-2-3 ದಿವಸ ಬಹಳ ನಿಶಕ್ತಿ ಎಲ್ಲ ಇತ್ತು. ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನು ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ, ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿಲ್ಲ, ಧೈರ್ಯದಲ್ಲಿ ಇದ್ದಾರೆ ಇವರು ಅಂದಲ್ಲಿ ಬಹಳ ಸಂತೋಷ ಆಯಿತು ನನಗೆ. ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಬಹಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ. ಮೋಹನ್ ಆಳ್ವರು ನಮ್ಮ ಬಂಧುಗಳು. ಅವರು ಹೇಗೆ ಈ ಕಳೆದ ಕೆಲವೊಂದು ವಾರವನ್ನು ಕಳೆದಿದ್ದಾರೆ ಅಂತಂದ್ರೆ, ಧರ್ಮಸ್ಥಳಕ್ಕೆ ಬರುವಾಗ ಅವರು ದಿವಸ ಅವರ ಕಾರಲ್ಲಿ ಬರುತ್ತಾ ಹೋಗ್ತಾ ಇದ್ರು. ನಮ್ಮ ಮಗಳು ಶ್ರದ್ಧಾ ಮತ್ತೆ ಇತರೆಲ್ಲ ಹೇಳ್ತಿದ್ರು, ಹೇಗೆ ಬರ್ತಾ ಈ ರಸ್ತೆಯಲ್ಲಿ ದಿನ ಅಂತೇಳಿ. ನಾವು ಹೇಳ್ತೇವ್ರೆ, ನೀವು ಇಲ್ಲಿ ನಿಲ್ಲಿ, ಮತ್ತೆ ದಿವಸ ಹೋಗಿ ಬರೋದು ಬೇಡ ಅಂತ. ಇಲ್ಲ, ಹೋಗಿ ಬರ್ತಾ ಇದ್ದಾರೆ ಅವರು ದಿವಸ. ಅಂತೂ ಅವರು ಬಹಳ ಚೆನ್ನಾಗಿ ಸ್ವಾಗತ ಮಾಡಿದರು. ಸ್ವಾಗತ ಮಾಡುವಾಗ ಕ್ಷೇತ್ರದ ಕಾರ್ಯಚಟುವಟಿಕೆಗಳೆಲ್ಲ ಹೇಳಿದರು. ನಿಜವಾಗಿ ನಾನು ಹೇಳೋದಾದರೆ, ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಕೂಡ ಅನೇಕ ಸಾಧನೆಗಳನ್ನು ಅವರೇ ಸ್ವತಃ ಸಾಧನೆ ಮಾಡಿದವರು. ಆದರೆ ನಮ್ಮ ವಿಷಯವಾಗಿ ಅವರು ಯಾಕೆ ಎಷ್ಟು ವಿಷಯ ಹೇಳ್ತಾರೆ ಅಂತಂದರೆ, ಸಾಧನೆ ಮಾಡಿದವರಿಗೆ ಗೊತ್ತು ಅದರ ಹಿಂದಿರುವಂಥ ಕಷ್ಟ. ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಹಿಂದೆ ನಾವು ಮಾಡಿದಂಥ ಎಲ್ಲ ಕೆಲಸಗಳ ಹಿಂದೆ ಎಷ್ಟು ಶ್ರಮ ಇರಬೇಕು, ಎಷ್ಟು ಶ್ರದ್ಧೆ ಇರಬೇಕು, ಎಷ್ಟು ಸಾಹಸ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೆಲ್ಲವನ್ನು ಕೂಡ ಹೇಳಿದ್ದಾರೆ. ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದಿರಿ ಎಂದು ನಾನು ನಂಬಿದ್ದೇನೆ. ಹಾಗಾಗಿ ನಾನು ಆಳ್ವರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನಾನು ನನ್ನ ಸ್ಪಂದನೆ ನೀಡಿದ. ಇಲ್ಲಿ ಅನೇಕ ಮಾನೀಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ. ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪಟ್ಟ ಆದ ಮೊದಲನೇ ದಿವಸ ನನಗೆ ಅನಿಸಿದ್ದೇನೆ ಅಂದರೆ, ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ. ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ. ಆಗ ಇದೇ ರೀತಿ ಕೆಲವು ಪ್ರತಿಭಟನೆಗಳು ಬಂದಿತ್ತು. ಮೊದಲನೇ ದಿವಸವೇ ಲಕ್ಷದೀಪ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂತು. ಪ್ರಥಮ ನನಗೆ ಬಹಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ. ಯಾಕೆಂದರೆ ಪಟ್ಟ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ. ಎಲ್ಲಿವರೆಗೆ ಅಂತಂದರೆ, ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಮಾಡಿದ್ರು. ನಾನು ಹಾಗೆ ಹೇಳ್ತಿದ್ದೆ, ನಾನು ಅಪೇಕ್ಷೆ ಪಟ್ಟು ಬಂದವನಲ್ಲ, ನಿರಪೇಕ್ಷತೆ ಹೆಗ್ಡೆಯವರಾಗಿ ಬರಲೇಬೇಕು ಅಂತ ಆಸೆ ಪಟ್ಟವನೇ ಅಲ್ಲ. ಏನೋ ಅಪಕಸ್ಮಾತ್ ಮತ್ತು ತಜ್ಞವರ ಅಂತ್ಯ ಆಯಿತು. ಅವರು, ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ, BA ಪರೀಕ್ಷೆಯ ಕೊನೆಯ ವರ್ಷದಲ್ಲಿದ್ದೆ. ಆಗ ಅವರ ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಕ್ಕಿತು ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು, ಇಲ್ಲಿ ಏನಾದರೂ ಮಾಡಿ ತೋರಿಸ್ಬೇಕು ಅಂತ. ಆಗಲೇ ನಮಗೆ 2-3 ಕೇಸುಗಳಿತ್ತು. ಆ ಕೇಸುಗಳಲ್ಲಿ ನಾನು ಹೇಳಿದೆ, ನಮ್ಮ ವಕೀಲರು ಒಬ್ಬರು ಇದ್ರು, ಜಿಗ್ನರಾಜ್ ಹೆಗ್ಡೆಯವರು ಅಂತ. ಅವ್ರು ಹೇಳ್ತಿದ್ರು, ನೀವು ಏನು ಮಾಡಬೇಡಿ, ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದಲ್ಲಿ ಅಪೇಕ್ಷೆ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದ್ರು ಸಾಕಾಗದಷ್ಟು ಹಣ ಬೇಕಾದಿತ್ತು. ಅದು ನೀವು ಏನು ಮಾಡಬೇಡಿ, ಸುಮ್ಮನಿರಿ, ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ. ಆಗ ನಾನು ಹೇಳಿದೆ, ವಕೀಲರೇ, ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ. ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು. ನೀವು ಹೇಳಿದಾಗೆ ಕಡೆಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂತಾಗಲಿ. ಡೆತ್ ಡ್ಯೂಟಿ ತಗೊಂಡಿತ್ತು. ಸತ್ತವ್ರಿಗೆ ಮಂಜು ಹೆಗ್ಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು, ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇದ್ದಾಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು. ಆ ಕಾಲದಲ್ಲಿ ಲಕ್ಷಕ್ಕೆ ಬಹಳ ಬೆಲೆ ಇತ್ತು.
ಹಾಗಾಗಿ ಅವರು ಹೇಳಿದ್ದು ನೀವು ಎಲ್ಲ ಮಾತನಾಡಿದ ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನು ದಾಖಲೆ ಇಲ್ಲ ಅಂತ ಆಗಬಾರ್ದು. ಮೊದಲು ನಾನು ಕಾಲೇಜ್ ಪ್ರಾರಂಭಿಸಿದೆ. ಕಾಲೇಜ್ ಪ್ರಾರಂಭದವರು ಏನು ಹೆಗ್ಡೇವರು ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀರಿ, ಕಾಲೇಜ್ ಪ್ರಾರಂಭಿಸಿದ್ದೀರಿ ಅಂತ. ಈಗ ಹೌದು, ಮತ್ತೆ ಕಾಲೇಜ್ ಈಗ ಕಟ್ತಾರೆ ಇಂಥ 3 ಕೇಸ್ ಇಟ್ಕೊಂಡು ಯಾರಾದ್ರು ಕಾಲೇಜ್ ನಾನು ಹೇಳಿದೆ 3 ಕೇಸ್ ಇರುವಾಗಲೇ ಮಾಡಬೇಕು. ಒಂದು ವೇಳೆ ಏನಾದ್ರು ಆದ್ರೆ ನನಗೆ ಹೆಚ್ಚು ಕಮ್ಮಿ ಆದ್ರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ, ದಾಖಲೆ ಇರ್ತದೆ, ಹೆಗ್ಡೇವರು ವೀರೇಂದ್ರ ಹೆಗ್ಡೇವರು ಕಟ್ಟಿಸಿದ ದಾಖಲೆ ಇರ್ತದೆ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ನಾನು ಎಲ್ಲಾ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ನಿಲ್ಲಿಸಲಿಲ್ಲ, ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ. ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು, ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು, ಇವೆಲ್ಲ ನಿಜವಾಗಿ ನಮಗೆ ಬಂದದ್ದು, ಒಲಿದು ಬಂದದ್ದು. ನಾವು ಪ್ರಾರಂಭಿಸಿದಲ್ಲ, ಬೇರೆ ಯಾರು ನಡೆಸಿದವರು ಹೆಗ್ಡೇವರು ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದ್ರೆ ಏನಾದ್ರೂ ನಾವು ಹುಟ್ಟಿದಕ್ಕೆ ಸತತಕ್ಕೆ ದಾಖಲೆ ಇರಬೇಕಾಗಿದ್ರೆ ಏನಾದ್ರೂ ಶಾಶ್ವತವಾದ ಕೆಲಸಗಳಾಗಬೇಕು. ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಜೋಡಿಸ್ತಾ ಹೋಯಿತು. ನನಗೆ ಬಹಳ ಸಂತೋಷ. ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು, ನಾನು ಏನಾದರೂ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂತ ಸಿಬ್ಬಂದಿ ಇದ್ರು ಮತ್ತು ಊರವರಿದ್ರು. ಸಾಮೂಹಿಕ ಮದುವೆ ಅಂತ ನಾವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು, ಚಪ್ಪರ ಹಾಕಿದ್ರು, ಮತ್ತೆ ಮದುವೆ ವ್ಯವಸ್ಥೆಯನ್ನ ಮಾಡ್ತಿದ್ರು. ಸಂಜೆ 4 ಗಂಟೆ ಆದಾಗ ಎಲ್ಲರೂ ಸೇರಿ ಮದುವೆ ನಡೀತದೆ. 8 ಗಂಟೆ ಒಳಗೆ ಎಲ್ಲ ಊರಿಗೆ ಮುಗೀತು. 8 ಗಂಟೆ ಮುಗಿದ್ರೆ ಯಾರು ಇರ್ತಿರ್ಲಿಲ್ಲ ಅಲ್ಲಿ, ಮದುವೆಯವರು ಇರ್ತಿರ್ಲಿಲ್ಲ, ಊರವರು ಇರ್ತಿರ್ಲಿಲ್ಲ, ಮದುವೆ ವ್ಯವಸ್ಥೆ ಇರ್ತಿರ್ಲಿಲ್ಲ, ಎಲ್ಲ ಖಾಲಿ ಆಗ್ತಿತ್ತು. ಮದುವೆ ಆಗ್ತಿತ್ತು, ಊಟ ಆಗ್ತಿತ್ತು, ಹೋಗ್ತಿತ್ತು. ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಜನೆ ಮಾಡಿ ಮಾಡಿದ್ದಾರೆ. ಈಗ ಮಾಡ್ತೇವೆ ಅಂತೇಳಿ ಧರ್ಮದೇವತೆಗಳ ಹೆಸರು ಬಂತು ಇಲ್ಲಿ. ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಗಟ್ಟಿನೊಳಗೆ ಹೇಳ್ತಾರೆ, ನಾವು ಮಾಡ್ತೇವೆ, ನಿಮ್ಮ ಮೂಲಕ ಮಾಡ್ತೇವೆ ಅಂದ್ರೆ, ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ, ಮಾಡೋರೆಲ್ಲ ಧರ್ಮದೇವತೆಗಳು. ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದ್ರೆ ಕೈಯಲ್ಲಿ ಕಣ್ಣಿಗೆ ಹೋದಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದು ಹೆಣ್ಮದಾದಿದ್ರು ಕುಮುಳದಾದ ಕುರಿದು ಬೇರೆ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂತ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ಅಂತ ನಮಗೆ ಭಯ ಇಲ್ಲ. ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಅವ್ರು ಹೇಳ್ತಾರೆ. ಏನಂತಂದ್ರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬದ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಇದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುಂದಿದ್ರೆ ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕೆಡೆ ಪೇರು ಕುರಿತು ಸಂಕೋನಿಗೆ ಕೀರ್ತಿ ಕಟ್ಟಣ ಪೇರಗಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ, ಮತ್ತೆ ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಗಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳ್ತಂತೆ, ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಗಟ್ಟೆ, ಹೊಸ ರೀತಿಯಲ್ಲಿ ಅದು ಇರ್ತದೆ. ಹಾಗಾಗಿ ನಾನು ಹೇಳೋದಿದೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದ್ರೆ, ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ, ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲವನ್ನು ಅವರು ಸಂತೋಷ ಪಡ್ತಾರೆ. ಹೀಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಕೂಡ ನೀವು ಇದು ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿದ್ದಾರೆ, ಯಾರು ಕೂಡ ನಾಲಿಗೆ ಸುದ್ದಿಯಲ್ಲಿ ಆಡಲಿಲ್ಲ. ಇನ್ನು ಬಹಳ ಜನ ಇಲ್ಲಿ ಮಾತಾಡುವವರಿದ್ದಾರೆ, ಆದರೆ ಅವರಿಗೆ ಅವಕಾಶ ಕೊಡ್ಲಿಕ್ಕೆ ಆಗಲಿಲ್ಲ. ಅವಕಾಶ ಈಗಲೇ ಬಹಳ ವಿಳಂಬ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ, ಅಲ್ಲವರೇ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ. ನೀವು ಬಹಳ ಆಸೆ ಪಟ್ಟು ಈ ಕಾರ್ಯಕ್ರಮ ಮಾಡಿದೆ. ಏನಂತಂದ್ರೆ ಕ್ಷೇತ್ರಕ್ಕೆ
ನಾವು ಮಾತ್ರ ಅಲ್ಲ, ನಮ್ಮ ಹಾಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ. ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಗಳಿಗೆ ಸಹಾಯ ಹೋಗಿದ್ದಾರೆ, ಎಲ್ರಿಗೂ ಹೋಗಿದೆ ಅಂತ ನಾವು ಹೇಳೋದಿಲ್ಲ. ಆದರೆ ತಿಂಗಳಿಗೆ ಒಂದು 130 140 ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡುತ್ತೆ. ಧರ್ಮೋತ್ಥಾನ ಟ್ರಸ್ಟ್ ಅಲ್ಲದೆ ನಾವು ಕೊಡ್ತೇವೆ. ಇದು ನಾನು ಹೇಳುವಂಥದ್ದು ಯಾಕೆ ಅಂದ್ರೆ, ಈ ರೀತಿ ದಾನ ಧರ್ಮಗಳನ್ನು ಮಾಡುವಂತ ಪ್ರಯತ್ನ ನಮ್ದು ನಿರಂತರವಾಗಿ ನಡೀತಲೇ ಇದೆ, ಇದು ಮುಂದೆ ನಡೀತದೆ. ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಸ್ವಾಮಿಯ ಪ್ರೇರಣೆ ಇರಲಿ, ಧರ್ಮದ ದೇವತೆಗಳ ಪ್ರೇರಣೆ ಇರಲಿ ಅಂತ ಆಶಿಸ್ತಾ, ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾರೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನ ನೋಡಿದ್ರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದ್ರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗ. ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ. ನಿಮಗೆ ಒಂದು ಮಾತು ಹೇಳ್ತೀನಿ, ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು, ತಿರುಪತಿ ಕ್ಷೇತ್ರ ದೊಡ್ಡದು, ಬಾಕಿ ನಮ್ದೆಲ್ಲ ಬಹಳ ಸಣ್ಣದು ತಿಳ್ಕೋಬೇಡಿ. ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ. ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಎಂದು ಆಶಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ. ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ, ಸ್ವಚ್ಛತೆಯನ್ನು ಕಾಪಾಡಿ. ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ, ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಿಂದ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ. ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ, ಎಲ್ಲರಿಗೂ ಸ್ವಾಮಿ ಅನುಗ್ರಹ, ಮಂಜುನಾಥ ಸ್ವಾಮಿ ಅನುಗ್ರಹ.